ನಾನು ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಕಾಂತಾರ ಚಾಪ್ಟರ್ 1 ಹಿಟ್ಟಾಗಿ ಸೂಪರ್ ಹಿಟ್ ಆಗಿ ದೇಶ ವಿದೇಶಗಳಲ್ಲಿ ಮೆಚ್ಚುಗೆ ಗಳಿಸಿದ ಹಾಗೂ ಹೆಚ್ಚು ಚರ್ಚೆಯಲ್ಲಿದ್ದ ಸಿನಿಮಾವಿದು. ರಿಷಬ್ ಶೆಟ್ಟಿ ಅವರು ಕಾಂತಾರ ಮೂಲಕ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ. 2 ಸಿನಿಮಾ ಬಂತು. ಮೊದಲನೇದು ಕಾಂತಾರ ಒಂದು ದಂತಕತೆ ಮತ್ತು ಎರಡನೇದು ಅದರ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ಅಂತ. ಕರಾವಳಿ ಭಾಗದ ಕತೆಯ ಜೊತೆಗೆ ಕರಾವಳಿಯ ಜನರು ನಂಬಿರುವ ದೈವಾರಾಧನೆಯನ್ನು ಸಿನಿಮಾದಲ್ಲಿ ತರಲಾಗಿತ್ತು. ಇದರ ಮೂಲಕ ಇಡೀ ವಿಶ್ವದಾದ್ಯಂತ ಕರಾವಳಿ ಕಲ್ಚರ್ ಮತ್ತು ಅಲ್ಲಿನ ಸಂಪ್ರದಾಯ ಎಲ್ಲರಿಗೂ ಪರಿಚಯವಾಯಿತು. ಆದರೆ ಇದೇ ದೈವದ ಪಾತ್ರವನ್ನು ಇಟ್ಕೊಂಡು ಬಹುತೇಕರು ರೀಲ್ಸ್ ಮಾಡಿದ್ರು, ಅದನ್ನು ಅನುಕರಣೆ ಮಾಡಿದ್ರು. ಅದೇ ಥರ ತಮಾಷೆಯಾಗಿ ವೇದಿಕೆಗಳ ಮೇಲೆ ಪ್ರದರ್ಶನವನ್ನು ಮಾಡೋದೂ ನಡೀತು. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ತುಳುನಾಡಿನ ಸಂಸ್ಕೃತಿ ಮತ್ತು ಆ ಸಂಸ್ಕೃತಿ ಹಾಗೂ ಅಲ್ಲಿನ ಜನರ ಭಾಗವೇ ಆಗಿರುವ ದೈವಾರಾಧನೆಯನ್ನು ಹೀಗೆ ಮಾಡುತ್ತಿರುವವರ ವಿರುದ್ಧ ದೈವಾರಾಧಕರು ವಿರೋಧವನ್ನು ವ್ಯಕ್ತಪಡಿಸಿದರು. ಸಾಕಷ್ಟು ವಿವಾದಗಳು ಆದವು. ಮೀಡಿಯಾಗಳಲ್ಲಿ ಚರ್ಚೆ ಕೂಡ ನಡೆಯಿತು. ದೈವಾರಾಧನೆ ಎಂಬುದು ತುಳುನಾಡಿನ ಜನರ ಬದುಕಿನ ಭಾಗ. ಅದನ್ನು ರಿಷಬ್ ಅವರೇ ಸಿನಿಮಾ ಮಾಡಿದ ಮೇಲೆ ಅನೇಕ ದೈವಾರಾಧಕರು ಇದೊಂದು ನಂಬಿಕೆ, ಇದನ್ನು ನೀವು ಪ್ರದರ್ಶನ ಕಲೆ ರೀತಿ ಮಾಡಿರುವುದು ಸರಿಯಲ್ಲ ಅಂತ ರಿಷಬ್ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಮೊದಲ ಕಾಂತಾರದಿಂದ ರಿಷಬ್ ಅವರು ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ್ರಿಂದ ಕಾಂತಾರ 2 ಅನ್ನು ಮಾಡಲಿಕ್ಕೆ ಹೊರಟರು. ಅದೇ ರೀತಿಯಲ್ಲಿ ಕಾಂತಾರದ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ಚಿತ್ರವನ್ನು 2025ರಲ್ಲಿ ಬಿಡುಗಡೆ ಮಾಡಿದ್ರು. 2025 ವರ್ಷದ ಬ್ಲಾಕ್ ಬಾಸ್ಟರ್ ಸಿನಿಮಾ ಕೂಡ ಇದಾಯಿತು. ಸಿನಿಮಾ ಬಿಡುಗಡೆ ಆದಮೇಲೆ ಚಿತ್ರತಂಡ ಸಿನಿಮಾವನ್ನು ವಿವಿಧ ರೀತಿಯಲ್ಲಿ ದೇಶ ವಿದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲೂ ಸಹ ಪ್ರಮೋಷನ್ನ ಇಟ್ಕೊಂಡಿತ್ತು. ಈಗ ಬಾಲಿವುಡ್ನ ಸೂಪರ್ ಸ್ಟಾರ್ ರಣವೀರ್ ಸಿಂಗ್ ಕಾಂತಾರ ಚಾಪ್ಟರ್ 1 ವಿಚಾರವಾಗಿ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ರಿಷಬ್ ಅವರು ಇದ್ದರು. ಅದೇ ವೇದಿಕೆಯ ಮೇಲೆ ರಣವೀರ್ ಸಿಂಗ್ ಸಿನಿಮಾದ ಬಗ್ಗೆ ಮತ್ತು ರಿಷಬ್ ಶೆಟ್ಟಿ ಅವರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಸಿನಿಮಾದಲ್ಲಿ ದೈವದ ಪಾತ್ರವನ್ನು ರಿಷಬ್ ಅವರು ಹೇಗೆ ಮಾಡಿದರು ಅಂತ ಅದೇ ರೀತಿಯಲ್ಲಿ ಅನುಕರಣೆ ಮಾಡೋಕೆ ಹೋದರು. ರಣವೀರ್ ಸಿಂಗ್ ದೈವವನ್ನು ದೆವ್ವ ಎಂದು ಮತ್ತು ದೈವವನ್ನು ಅನುಕರಣೆ ಮಾಡುವಾಗ ಅಲ್ಲೇ ಇದ್ದಂತಹ ರಿಷಬ್ ಶೆಟ್ಟಿ ಅವರು ಸಹ ತಮಾಷೆ ಎಂಬಂತೆ ನಕ್ಕು ಸುಮ್ಮನಾದರು. ಕಾಂತಾರದಲ್ಲಿ ರಿಷಬ್ ಅವರ ಮೈ ಮೇಲೆ ಹೆಣ್ಣು ದೈವದ ಪಾತ್ರ ಬಂದಾಗ ಹೇಗೆ ಮಾಡ್ತಾರೆ ತೋರಿಸ್ತೀನಿ ಅಂತ ಹೇಳಿ ಅನುಕರಣೆ ಮಾಡಿದರು ರಣವೀರ್ ಸಿಂಗ್. ನಾನು ಕಾಂತಾರ ಚಾಪ್ಟರ್ 3ಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ನೀವೇನಾದರೂ ಬಯಸಿದರೆ ರಿಷಬ್ ಅವರಿಗೆ ಹೇಳಿ ಅಂತ ಅಲ್ಲಿನ ಜನತೆಗೆ ಹೇಳಿದರು. ರಣವೀರ್ ಸಿಂಗ್ ಮಾಡಿದ ಅನುಕರಣೆ ಎಲ್ಲರೂ ತಮಾಷೆ ರೀತಿಯಲ್ಲಿ ಸ್ವೀಕರಿಸಿ ನಕ್ಕಿ ಸುಮ್ಮನಾದರು. ಅದಾದ ಮೇಲೆ ನೋಡಿ ದೊಡ್ಡ ವಿವಾದವೇ ಶುರುವಾಯಿತು. ರಣವೀರ್ ಸಿಂಗ್ ಮಾಡಿರುವುದು ತಪ್ಪು, ಅನುಕರಣೆ ಮಾಡುವ ಬರದಲ್ಲಿ ದೈವವನ್ನು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ದೈವಾರಾಧಕರು ದೈವ ನರ್ತಕರು ಕಂಪ್ಲೇಂಟ್ ಸಹ ಕೊಟ್ಟರು. ನಂತರ ರಣವೀರ್ ಸಿಂಗ್ ಬಹಿರಂಗವಾಗಿ ಕ್ಷಮೆ ಕೇಳಿದರು. ನಾನು ಹಾಗೆ ಮಾಡಬಾರ್ದಿತ್ತು, ನನಗೆ ಗೊತ್ತಿರಲಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ಈಗ ಈ ಕಂಪ್ಲೇಂಟ್ ವಿಚಾರವಾಗಿ ನಿನ್ನೆ ಕರ್ನಾಟಕ ಹೈಕೋರ್ಟ್ ರಣವೀರ್ ಸಿಂಗ್ ವಿರುದ್ಧ ಗರಂ ಆಗಿದೆ. ರಣವೀರ್ ಸಿಂಗ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದೆ. ವಿವಾದ ಆಗಿದ್ದು ಎಲ್ಲಿ ಮತ್ತು ರಣವೀರ್ ಸಿಂಗ್ ವಿರುದ್ಧ ಯಾವ ಕೇಸ್ ದಾಖಲಾಗಿತ್ತು, ಹೈಕೋರ್ಟ್ ಯಾಕೆ ಇಷ್ಟೊಂದು ಕಟುವಾಗಿ ಹೇಳಿದೆ ಅಂತ ಹೇಳ್ತೀನಿ ಕೇಳಿ. ವೀಕ್ಷಕರೇ, 2025 ನವೆಂಬರ್ 28ರಂದು ಗೋವಾದಲ್ಲಿ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ನಡೀತಿರ್ತದೆ. ಈ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಕಾಂತಾರ ಚಾಪ್ಟರ್ 1 ಕುರಿತು ಮತ್ತು ರಿಷಬ್ ಕುರಿತು ಮಾತನಾಡಲು ಆರಂಭಿಸ್ತಾರೆ. ಆಗ ಮಾತನಾಡುವ ವೇಳೆ ಸಿನಿಮಾದಲ್ಲಿ ಬರುವಂತೆ ದೈವವನ್ನು ಅನುಕರಣೆ ಮಾಡಲು ಹೋಗಿ ಅಪಹಾಸ್ಯವನ್ನು ಮಾಡಿದ್ದಾರೆ. ಅದಾದ ನಂತರ ಸಾಕಷ್ಟು ವಿವಾದ ಆಯಿತು. ಬೆಂಗಳೂರು ನಗರದ ವಕೀಲ ಪ್ರಶಾಂತ್ ಮೇತಲ್ ಅವರು 1ನೇ ಹೆಚ್ಚುವರಿ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಖಾಸಗಿ ದೂರನ್ನು ದಾಖಲಿಸ್ತಾರೆ. ಆ ದೂರಿನಲ್ಲಿ ಕರಾವಳಿ ಕರ್ನಾಟಕದ ಪಂಜುರ್ಲಿ ಗುಳಿಗ ದೈವಗಳ ದೈವಿಕ ಅಭಿವ್ಯಕ್ತಿಯನ್ನು ಹೊರಟು ಹಾಸ್ಯಮಯ ಮತ್ತು ಅವಹೇಳನಕಾರಿ ರೀತಿಯಲ್ಲಿ ಅನುಕರಣೆ ಮಾಡಿ ಅಣಕಿಸಿದ್ದಾರೆ. ಚಾಮುಂಡಿ ದೈವವನ್ನು ಹೆಣ್ಣು ದೈವ ಎಂದು ಕರೆದು ಅಪಮಾನ ಮಾಡಿದ್ದಾರೆ. ಈ ಮೂಲಕ ಲಕ್ಷಾಂತರ ಭಕ್ತರ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತಂದಿದ್ದಾರೆ. ಸಮಾಜದಲ್ಲಿ ವಿಭಿನ್ನ ಧಾರ್ಮಿಕ ಗುಂಪುಗಳ ನಡುವೆ ದ್ವೇಷ ಪ್ರಚೋದಿಸಿದ್ದಾರೆ. ಹಾಗಾಗಿ ರಣವೀರ್ ಸಿಂಗ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕಂಪ್ಲೇಂಟ್ನಲ್ಲಿ ಹೇಳಿದರು. ಆ ದೂರಿನ ವಿಚಾರಣೆ ನಡೆಸಿದ CJM ನ್ಯಾಯಾಲಯ ತನಿಖೆ ನಡೆಸುವಂತೆ 2026 ಜನವರಿ 23ರಂದು ಪೊಲೀಸರಿಗೆ ನಿರ್ದೇಶನವನ್ನು ನೀಡಿತ್ತು. ಇದರನ್ವಯ ಹೈಗ್ರೌಂಡ್ಸ್ ಠಾಣಾ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಅಂದರೆ BNS ಸೆಕ್ಷನ್ 2023ರ ಕಲಂ 196, 299 ಮತ್ತು 302ರ ಅಡಿಯಲ್ಲಿ FIR ಅನ್ನು ದಾಖಲಿಸಿಕೊಂಡಿದ್ದರು. ಈ ವಿಷಯ ತಿಳಿದ ರಣವೀರ್ ಸಿಂಗ್ ನನ್ನ ವಿರುದ್ಧ ನಗರದ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದಾಖಲಾಗಿರುವ ಖಾಸಗಿ ದೂರು ಮತ್ತು ಹೈಗ್ರೌಂಡ್ಸ್ ಠಾಣೆಯಲ್ಲಿ ಪೊಲೀಸರು ದಾಖಲಿಸಿರುವ FIRನ ರದ್ದುಪಡಿಸಬೇಕು ಎಂದು ಕೋರಿ ರಣವೀರ್ ಸಿಂಗ್ ಅರ್ಜಿಯನ್ನು ಸಲ್ಲಿಸಿದರು. ಈ ಅರ್ಜಿ ಮಂಗಳವಾರ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ನ ನ್ಯಾಯಪೀಠ ವಿಚಾರಣೆ ನಡೆಸಿದೆ. ವಿಚಾರಣೆಯ ವೇಳೆ ಹಿಗ್ಗಾಮುಗ್ಗಾ ರಣವೀರ್ ಸಿಂಗ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದೆ. ರಣವೀರ್ ಸಿಂಗ್ ಪರ ಹಿರಿಯ ವಕೀಲ ಸಜನ್ ಪೂವಯ್ಯ
ಅರ್ಜಿದಾರರು ಉದ್ದೇಶಪೂರ್ವಕವಾಗಿ ಹೇಳಿಕೆ ನೀಡಿಲ್ಲ. ಈಗಾಗಲೇ ಅವರು ತಾವಾಡಿದ ಆಕ್ಷೇಪಾರ್ಹ ಮಾತುಗಳಿಗೆ ಕ್ಷಮೆಯನ್ನು ಕೋರಿದ್ದಾರೆ. ಆಗಿರುವ ಪ್ರಮಾದವನ್ನು ಸರಿಪಡಿಸಲು ಸಿದ್ಧರಿದ್ದಾರೆ ಎಂದು ಹಿರಿಯ ವಕೀಲರು ರಣವೀರ್ ಸಿಂಗ್ ಪರವಾಗಿ ವಾದವನ್ನು ಮಂಡಿಸಿದರು. ಆದರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಈ ವಾದಕ್ಕೆ, ನೀವು ರಣವೀರ್ ಸಿಂಗ್ ಅಥವಾ ಸೂಪರ್ ಸ್ಟಾರೇ ಆಗಿರಬಹುದು, ಆದರೆ ಸಾರ್ವಜನಿಕರ ಮುಂದೆ ನಿಂತು ಮಾತನಾಡುವಾಗ ನಾಲಿಗೆ ಮೇಲೆ ಹತೋಟಿ ಇಟ್ಕೊಂಡಿರಬೇಕು. ತಪ್ಪಿ ಆಡಿದ ಹಗುರ ಮಾತಿಗೆ ಕ್ಷಮೆ ಕೇಳಿದ್ದೇನೆ ಎಂದಾಕ್ಷಣ ಅದು ಮಾಸಿ ಹೋಗುವುದಿಲ್ಲ, ತಪ್ಪನ್ನು ಮನ್ನಿಸಿದಂತಾಗುವುದಿಲ್ಲ. ಜನರ ಮನಸ್ಸಿನಿಂದ ನೆನಪುಗಳನ್ನು ಅಳಿಸ್ಬೋದು, ಆದರೆ ಇಂಟರ್ನೆಟ್ನಿಂದ ಅಳಿಸಲಾಗದು ಎಂಬುದನ್ನು ಮರೆಯಬೇಡಿ ಎಂದು ನಾಗಪ್ರಸನ್ನ ಅವರು ತರಾಟೆಗೆ ತೆಗೆದುಕೊಂಡರು. ಇನ್ನು ಅದಕ್ಕೆ ರಣವೀರ್ ಸಿಂಗ್ ಪರ ಹಿರಿಯ ವಕೀಲರಾದ ಸಜನ್ ಪೂವಯ್ಯ ಮತ್ತೆ ವಾದ ಮಂಡಿಸಲು ಹೋಗಿ, ನಾನು ಕೊಡಗಿನಿಂದ ಬಂದವನು, ನನಗೆ ದೈವಗಳ ಬಗ್ಗೆ ಗೊತ್ತು, ಆದರೆ ರಣವೀರ್ ಸಿಂಗ್ ಈ ಭಾಗದವರಲ್ಲ, ಸೊ ಹಾಗಾಗಿ ಇಲ್ಲಿನ ಸಂವೇದನೆ ಅರಿವಿಲ್ಲದೆ ಅವರು ಮಾತನಾಡಿದ್ದಾರೆ, ದುರುದ್ದೇಶದಿಂದ ಈ ಹೇಳಿಕೆ ನೀಡಿದ್ದಾರೆ ಅಂತ ಕೋರ್ಟ್ ಭಾವಿಸಬಾರದು ಅಂತ ನ್ಯಾಯಮೂರ್ತಿಗಳ ಮತ್ತು ಕೋರ್ಟ್ ಗಮನಕ್ಕೆ ತಂದರು. ಅದಕ್ಕೆ ನ್ಯಾಯಮೂರ್ತಿಗಳು, ನೀವು ಸೂಪರ್ ಸ್ಟಾರ್ ಆಗಿದ್ರೇನಂತೆ, ಕಾನೂನಿಗೆ ಮಿಗಿಲಾದವರೇನೂ ಅಲ್ಲ, ದೈವವನ್ನು ದೆವ್ವ ಎನ್ನಲಾಗದು, ಇನ್ನೊಬ್ಬರ ಭಾವನೆಗೆ ಘಾಸಿ ಮಾಡುವ ಅಧಿಕಾರ ನಿಮಗಿಲ್ಲ. ಚಾಮುಂಡಿ ಕರಾವಳಿ ಭಾಗದ ಜನರ ಪಾಲಿನ ಪವಿತ್ರ ದೈವಾರಾಧನೆ. ರಿಷಬ್ ಶೆಟ್ಟಿ ದೇವತೆ ಚಾಮುಂಡಿಯ ಪಾತ್ರವನ್ನು ನಿಭಾಯಿಸಿದ್ದಾರೆ. ರಿಷಬ್ ಅವರನ್ನು ಮೆಚ್ಚಿ ಮಾತನಾಡುವ ಜೊತೆಗೆ ನೀವು ಅವರ ನಟನೆಯನ್ನು ಮಹಿಳಾ ದೆವ್ವ ಎಂದು ಅಣಕ ಮಾಡಿದ್ದೀರಿ. ಇವೆಲ್ಲ ನಿಮಗೆ ಗೊತ್ತಿಲ್ಲದೆ ಮಾತನಾಡಿದ್ದೀರಿ ಎಂದರೂ ಜನರ ಮೇಲೆ ಪ್ರಭಾವ ಬೀರಬಲ್ಲ ನಟ ನೀವು. ನಾನೇನು ಮಾತನಾಡಿದರೆ ಜನರ ಮನಸ್ಸಿನಲ್ಲಿ ಬೇರೂರುತ್ತದೆ ಎಂಬುದರ ಅರಿವು ನಿಮಗಿರಬೇಕು. ಜವಾಬ್ದಾರಿ ಮರೆಯಬಾರದು. ಯಾರೇ ಆಗಲಿ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡುವ ಕೃತ್ಯಕ್ಕೆ ದಯೆ ತೋರಿಸಲು ಆಗದು ಎಂದು ನ್ಯಾಯಮೂರ್ತಿಗಳು ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಆಕ್ಷೇಪಣೆ ಏನಾದರೂ ಸಲ್ಲಿಸೋದು ಇದ್ದರೆ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗಲು ರಣವೀರ್ ಸಿಂಗ್ ಅವರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ. ಮುಂದಿನ ವಿಚಾರಣೆ ಮಾರ್ಚ್ 2ಕ್ಕೆ ನ್ಯಾಯಮೂರ್ತಿಗಳು ಮುಂದೂಡಿದ್ದಾರೆ. ರಣವೀರ್ ಸಿಂಗ್ಗೆ ನಿನ್ನೆ ಒಂದು ರೀತಿಯಲ್ಲಿ ಬಿಗ್ ಡೇ ಅನ್ಬೋದು. ಯಾಕಂದರೆ ನ್ಯಾಯಮೂರ್ತಿಗಳೇನಾದರೂ ಇವತ್ತೇ ರಣವೀರ್ ಸಿಂಗ್ ಅವರಿಗೆ ಕರೆಸಿ ಅಂತ ಏನಾದರೂ ಹೇಳಿದರೆ ಕರ್ನಾಟಕ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ತಂದು ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ಆದರೆ ಹೈಕೋರ್ಟ್ ಅವರಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫನ್ನು ಕೊಟ್ಟಿದೆ. ರಣವೀರ್ ಸಿಂಗ್ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬೇಡಿ ಅಂತ ಕೂಡ ಹೇಳಿದೆ. ಮುಂದಿನ ವಿಚಾರಣೆಗೆ ಅವರು ಖಂಡಿತ ಹಾಜರಾಗಲೇಬೇಕು ಅಂತ ತಾಕೀತು ಮಾಡಿದೆ. ಸೊ ಹೀಗೆ ರಣವೀರ್ ಸಿಂಗ್ ಮಾತನಾಡುವ ಬರದಲ್ಲಿ ಹೊಗಳಿಕೆಯ ಸಂದರ್ಭದಲ್ಲಿ ದೈವವನ್ನು ಅನುಕರಣೆ ಮಾಡುವ ಧಾರ್ಮಿಕ ನಂಬಿಕೆ ಅಪಮಾನ ಮಾಡಿ ವಿವಾದವನ್ನು ಮೈಮೇಲೆ ಎಳೆದುಕೊಂಡು ಕೋರ್ಟ್ನ ಮೆಟ್ಟಿಲೇರಿರುವ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ತೀರ್ಪಿನಲ್ಲಿ ಕೊನೆಗೊಳ್ಳಬಹುದು ಅಂತ ನಾವು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.